ಆತ್ಮೀಯರೇ ನಮಸ್ಕಾರ. ಜನಶ್ರೀ ಟೈಮ್ಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ. ಅದರೊಟ್ಟಿಗೆ ತೊಟ್ಟಿಲಿನ ತೂಗ್ತಕ್ಕಂತಹ ಕೈ ಜಗತ್ತನ್ನೇ ತೂಗಬಲ್ಲದು ಅಂತ ಹೇಳ್ತಾರೆ. ಅರೆ, ಮಹಿಳೆಯರ ಬಗ್ಗೆ ಈಗಪ್ಪ ಮಾತನಾಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಮಾತನಾಡುವಂತಹ ಸಂದರ್ಭ ಬಂದಿದೆ. ಗದಗ ಜಿಲ್ಲೆಯ ವಾಣಿಜ್ಯೋದ್ಯಮ ಸಂಸ್ಥೆಯಿಂದ ಇವರು ಕೂಡ ಶ್ರೇಷ್ಠ ಉದ್ಯಮಿಗಳು ಅನ್ನುವಂಥ ಪ್ರಶ್ನೆ ಪಡ್ಕೊಂಡಂಥವ್ರು. ಅದರ ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಸಾಕಷ್ಟು ಸೇವೆಗಳನ್ನ ಮಾಡ್ತಾ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂಥವ್ರು. ಅವರು ಇವತ್ತು ನಾರಿ ಸಮ್ಮಾನ ಅನ್ನುವಂಥ ಪ್ರಶ್ನೆ ಕೂಡ ಭಾಜನರಾಗಿದ್ದಾರೆ. ಹಾಗಿದ್ರೆ ಆ ನಾರಿ ಯಾರು? ಇವತ್ತು ಅವ್ರು ಏನು ಸಾಧನೆ ಮಾಡಿದ್ದಾರೆ? ಏನಕ್ಕೋಸ್ಕರ ಇವತ್ತು ಅವರನ್ನು ಸಂದರ್ಶನ ಕರೆದಿದ್ದೀವಿ? ಅದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅವರು ನಮ್ಮ ಜೊತೆಗಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ನಮ್ಮ ಗದಗ ಭಾಗದ ಸುವರ್ಣ ಮದರಿಮಠ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂಥ ಸ್ವಾಗತ. ಇವತ್ತು ನಮ್ಮ ಗದಗ ಪರಿಸರದಲ್ಲಿ ಒಂದು ಸಾಮಾಜಿಕ ಕ್ಷೇತ್ರದಲ್ಲಾಗಿರಲಿ ಅಥವಾ ಒಂದು ಔದ್ಯಮಿಕ ಕ್ಷೇತ್ರದಾಗಿರಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೇವೆ ಮಾಡ್ತಕ್ಕಂತಹ ಮುಂಚೂಣಿ ಇರುವಂಥವ್ರು ಅಂದರೆ ಸದಾಶಿವಯ್ಯ ಮದರಿಮಠ. ಅಂದರೆ ಸದು ಮದರಿಮಠ ಅಂತಾನೆ ಫೇಮಸ್ ಅವರು. ಅಂತ ಸದು ಮದರಿಮಠ ಅವರ ಧರ್ಮಪತ್ನಿ ನೀವು. ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಸತಿಪತಿಗಳೊಂದಾದ ಭಕ್ತಿ ಶಿವನಿಗೆ ಒಪ್ಪದು ಅಂತ ಹೇಳ್ತಾರೆ. ಬಹುಶಃ ನಿಮ್ಮನ್ನು ನೋಡಿದ್ರೆ ಇಬ್ಬರು ಕೂಡಿ ದಂಪತಿಗಳು ಇಬ್ಬರು ಸೇರಿನೇ ನೀವು ಸೋಷಿಯಲ್ ಕಾರ್ಯಕ್ರಮದಲ್ಲಿ ಇರ್ತೀರಿ, ಅವರು ಇರ್ತಾರೆ. ಕೆಲವೊಂದು ದಂಪತಿಗಳನ್ನು ನಾವು ನೋಡ್ತಾ ಹೋದಾಗ ಎಲ್ಲ ಒಂದು ಕಡೆ ಗಂಡನಿಗೆ ಸಮಾಜ ಸೇವೆಯ ಕಳಕಳಿ ಇದ್ರೆ ಹೆಂಡತಿ ಮಾತ್ರ ತುಂಬಾ ದೂರನೇ ಇರ್ತಾಳೆ. ಹೆಂಡತಿಗೆ ಒಂದ್ ಕಡೆ ಸಮಾಜ ಸೇವೆ ಇದ್ರೆ ಗಂಡ ಮಾತ್ರ ಅದರಿಂದ ಹೊರತುಪಡಿಸಿರ್ತಾನೆ. ಅದಕ್ಕೆಲ್ಲ ನಮ್ಗೆ ಸಂಬಂಧಪಡೋದಲ್ರಿ, ಅವರೇ ಹೋಗ್ತಾರ, ಅವರೇ ಬರ್ತಾರೆ ಅನ್ನುವಂಥ ಮಾತುಗಳಿರ್ತವೆ. ಆದರೆ ನಿಮ್ಮನ್ನು ನೋಡಿದಾಗ ನಿಜಕ್ಕೂ ಕೂಡ ಕೇವಲ ನೀವು ಇಂಡಿವಿಜುವಲ್ ನಿಮ್ಮನ್ನು ನೋಡಿದಾಗ ಒಂದು ಕಡೆ ಸೋಷಿಯಲ್ ಸರ್ವೆಂಟ್ ಅಂತ ಅನ್ನೋದಕ್ಕಿಂತ ಇನ್ನೊಂದು ಕಡೆ ಬಿಸ್ನೆಸ್ ಮ್ಯಾನ್ ಅಂತ ಹೇಳೋದಕ್ಕಿಂತ ಮತ್ತೊಂದು ಕಡೆ ಆದರ್ಶ ದಂಪತಿಗಳು ಕೂಡ ಅಂತ ನಿಮ್ಮನ್ನು ಅನುಭವ ಅಂತ ಅನ್ಸುತ್ತೆ. ಸೊ ಮೊದಲಿಗೆ ಅವರ ಧರ್ಮಪತ್ನಿ ಅನ್ಲಿಕ್ಕೆ ನಿಮ್ಗೆ ಎಷ್ಟು ಖುಷಿ ಇದೆ? ನನಗೆ ತುಂಬಾ ಸಂತೋಷ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರ ಧರ್ಮಪತ್ನಿ ಆಗಿರೋದಕ್ಕೆ. ಅವ್ರು ಯಾಕಂದ್ರೆ ಖ್ಯಾತ ಉದ್ಯಮಿದಾರ, ಫಸ್ಟ್ಲಿಂದ ಅಂತ ಕಷ್ಟದಿಂದ ಬಂದ ಜೀವಿಗಳು ಇಬ್ರು ಆಯ್ತು. ಹಿಂಗಾಗಿ ನಾವು ಒಟ್ಟು ಅವ್ರಿಗೆ ಏನ್ ಹೇಳ್ತಾರ ನಾವ್ ಯಾವ್ದೋ ಮೀರಲ್ಲ. ಅವ್ರು ನಮ್ಮನ್ನ ಎಲ್ಲಾ ರೀತಿಯಿಂದ ಅವ್ರು ಈ ಪೋಸ್ಟಿಗೆ ಬರ್ಬೇಕಂತ ಕಾರಣ ಅಂದ್ರೆ ಮೊದ್ಲೇಗ ಅವರೇ ನನ್ಗೆ ಹೇಳ್ಬೋದು. ಯಾಕಂದ್ರೆ ನಾನು ಯಾವಾಗ್ಲೂ ಮನೆ ಬಿಟ್ಟಂತ್ರ ಹೊರಗೆ ಬಂದಕ್ಕೆಲ್ಲ ಅವರೇ ನನ್ನ ಇಷ್ಟೆಲ್ಲ ಇದು ಮಾಡಿದ್ವಿ, ಹೊರಗಡೆ ಬಾ, ಮನೇಲಿ ಇದ್ದು ಏನ್ ಮಾಡ್ತೀವಿ ಒಬ್ಳೆ, ಎಲ್ಲ ನಿಂಗೆ ಟ್ಯಾಲೆಂಟ್ ಐತೆ ಅಂತ ಹೇಳಿ ಹೊರಗೆ ಕರ್ಕೊಂಡ್ ಬಂದಿದ್ದು ನಮ್ಮ ಮನೆಯವರು. ಬಹುಶಃ ಸರ್ವಜ್ಞ ಕವಿ ಒಂದ್ ಕಡೆ ಹೇಳ್ತಾನೆ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೆ ಆಗಲೇ ಕರೆದುಕೊಳ್ಳುವವನ ಜನ್ಮ ಹೊನ್ನಾಗದೆ ಬಿಡುದು ಸರ್ವಜ್ಞ ಅಂತ. ಈ ಮಾತಿಗೆ ಸದಾಶಿವಯ್ಯನವರು ತುಂಬಾ ಅರ್ಥವನ್ನು ತಂದುಕೊಡ್ತಾರೆ ಅಂತ. ಅಂದ್ರೆ ಇವತ್ತು ಅವರ ಹತ್ರ ಯಾವುದೇ ಒಂದು ಮಠಮಾನ್ಯದ ಕಾರ್ಯಕ್ರಮ ಇರಲಿ, ಸಮಾಜಮುಖಿ ಕಾರ್ಯಕ್ರಮ ಇರಲಿ, ಧಾರ್ಮಿಕ ಕಾರ್ಯಕ್ರಮಗಳಿರಲಿ, ಧರ್ಮವನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮಗಳಿದ್ದಾಗ ಅವ್ರ ಹತ್ರ ಹೋದ್ರೆ ಸಾಕು. ದಾನ ಅಂತ ಬಂದಾಗ ನಾಳೆ ಬಾ ಅನ್ನುವಂಥ ಮಾತೇ ಬರೋದಿಲ್ಲ ಅಂತ. ತಾನು ಅಲ್ಲದೆ ತನ್ನ ಜೊತೆಗೆ ಹಲವರನ್ನು ಕೂಡ ಸೇರಿಸ್ಕೊಡುವಂಥವ್ರು. ಆ ಹಿನ್ನೆಲೆಯಲ್ಲಿ ಬಹಳ ಜನರಿಗೆ ಮನೆಗಳಿಗೆ ಹೋದಾಗ ಈ ದಾನಗಳನ್ನ ಕೇಳಲಿಕ್ಕೆ ಹೆಣ್ಮಕ್ಳು ಜರ ಕೈ ಹಿಡಿದು ಜಗ್ಗೋದೇ ಜಾಸ್ತಿ. ಈ ನಿಟ್ಟಿನಲ್ಲಿ ನಮಗೂ ಕೂಡ ಅದರ ಒಂದು ರಹಸ್ಯ ಗೊತ್ತಾಗಬೇಕಿದೆ. ಸುವರ್ಣ ಅವ್ರು ಹೇಗೆ ಅಂತ ನಾವೇನ್ ಅವ್ರಿಗೆ ಅಂದು ಅಬ್ಜೆಕ್ಷನ್ ಮಾಡಿಲ್ಲ. ಯಾಕಂದ್ರೆ ಅವ್ರದ್ದು ಫಸ್ಟ್ಲಿಂದ ಬಂದ್ಬಿಟ್ಟೈತ್ರಿ ಅದು ಹ್ಯಾಬಿಟ್. ಯಾಕಂದ್ರೆ ನಾವೆಷ್ಟು ₹1 ದುಡಿದ್ರೆ 4ನೇ ಭಾಗ ಮಾತ್ರ ನಾವು ದೇವ್ರಿಗೆ ಅಂತ ಧಾರ್ಮಿಕ ಕಾರ್ಯಕ್ಕಂತ ಮೀಸಲೇ ಇಟ್ಟ ಬಿಟ್ಟಿರ್ತೀವಿ. ಅದೇ ಪ್ರಕಾರ ನಾವ್ ಯಾವಾಗ್ಲೂ ಅವ್ರಿಗೆ ಎಲ್ಲಿ ಕೊಟ್ಟೆ ಅಂತ ನಾ ಕೇಳಕ್ಕೂ ಹೋಗಲ್ಲ, ಅವ್ರು ನನ್ಗೆ ಹೇಳಕ್ಕೂ ಹೋಗಲ್ಲ. ಕೊಟ್ಟೆ ಅನ್ನುವಂಥದ್ದು ಅವ್ರಿಗೇನೆ ಗೊತ್ತಿಲ್ಲ. ಎಸ್, ನಾನು ಈ ವಿಚಾರಗಳನ್ನ ಅಂದ್ರೆ ಮೊದಲಿಗೆ ಪತಿಯಾಸರೆಯನ್ನು ಪಡೆದುಕೊಂಡಂತ ಒಬ್ಬ ಧರ್ಮಪತ್ನಿ ಹೇಗೆ ಸಮಾಜದಲ್ಲಿ ಬರಬಹುದು ಅನ್ನೋದಕ್ಕೆ ನಿಮ್ಮನ್ನು ಮಾತಾಡಿಸಿದೆ. ಇವಾಗ ನಾನು ಪೀವರ್ಲಿ ನಿಮ್ಮ ಒಂದು ಬಾಲ್ಯಕ್ಕೆ ಬರ್ತೀನಿ. ನಿಮ್ಮ ಹುಟ್ಟು, ಬಾಲ್ಯ, ಬೆಳವಣಿಗೆ, ತವರ ಮನೆ ಅದನ್ನೊಂದು ಚೂರು ಪರಿಚಯಿಸುವುದಾದರೆ. ನಮ್ ತಂದೆ ಹೆಸರು ಸದಾ ಕರ್ವಸಯ್ಯ ಅಂತೇಳಿ, ತಾಯಿ ವೀರಮ್ಮ ಅಂತ. ಸದಾ ಬಂದೋಯ್ತು ನೋಡಿ ಅವ್ರದ್ದು, ಯಾಕಂದ್ರೆ ಕೂತ್ಬಿಟ್ಟೈತೆ ಮನಸ್ಸಲ್ಲೇ ಕುಂತೈತದ. ತಾಯಿ ಹೆಸರು ವೀರಮ್ಮ ಅಂತೇಳಿ, ಸದಾ ಶಿವನಿಗೆ ನಮಗೆ ಸದಾ ಶಿವ ಇರ್ತಾರೆ ಅಂತ. ಗದಗಲ್ಲೇ ನಮ್ದು ಜನನ ಆಗಿದ್ದೆ. ನನ್ಗೆ ಒಬ್ಳ ಅಕ್ಕ ಇದ್ದಾಳೆ, ಒಬ್ಳ ಅಣ್ಣ ಇದ್ದಾನೆ. ನಮ್ದು ಫಾರ್ಮರ್ ಫ್ಯಾಮಿಲಿ, ನಮ್ಮಪ್ಪ ಎಲ್ಲ ರೈತರು, ನಮ್ ತಾಯಿ ಹೌಸ್ ವೈಫ್ ಇದ್ರು. ನಮ್ದು ಎಜುಕೇಶನ್ ಎಲ್ಲ ಗದಗಲ್ಲೇ VDST ಅಲ್ಲಿ ಆಗಿದೆ. ನಮ್ದು VDST 10th ಮಟ್ಟ ಅಲ್ಲೇ ಆಯ್ತು. ಸೆಕೆಂಡ್ ಇಯರ್ PUC ಎಲ್ಲ JT ಕಾಲೇಜ್ ಸೈನ್ಸ್ ಮಾಡಿದ್ದೆ. ಅಲ್ಲಿ ಮುಗಿಸಿದ್ಮೇಲೆ ಮುಂದೆ ಬೆಳಗಾವ್ಗೆ ಹೋಗೋದು ಇದಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದ ತಕ್ಷಣ ಬೆಳಗಾವ್ಗೆ ಹೋದ್ವಿ. ಅಲ್ಲೇ ನಂದು ಎಜುಕೇಶನ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ. ಸೈಡ್ಗೆಲ್ಲ ಅಂದ್ರೆ ಕಂಪ್ಯೂಟರ್, ಟ್ಯಾಲಿ ಇವೆಲ್ಲ ಕಲತೆ ಆಟ. ಸೈಡ್ಗೆಲ್ಲ ಟೈಲರಿಂಗ್, ಆಮೇಲೆ ಸ್ಕ್ರೀನ್ ಪ್ರಿಂಟಿಂಗ್, ಈ ತರ ಎಲ್ಲ ಸೈಡ್ ಬಿಸ್ನೆಸ್ ಅಷ್ಟೇ ಸ್ವಲ್ಪ ಸೈಡ್ಗೆಲ್ಲ ಕೋರ್ಸ್ ಕಲಿತೆ ನಾನು. ಕಲತ್ ಮುಂದೆ 1997ದಲ್ಲಿ ಸದಾಶಿವ ಅವ್ರ ಜೊತೆ ನಮ್ದು ಮದುವೆ ಮಾಡಿದ್ರು. ಓಕೆ, ನೀವು 1997ರಲ್ಲಿ ಮದುವೆ ಆಗುವಾಗ ಒಂದ್ ದಿವಸ ಇಬ್ರು ಕೂಡ ಹಿಂಗೆ ಉದ್ಯೋಗ ದಾಸೋಹಿಗಳಾಗಿರ್ತೀವಿ, ಧರ್ಮ ದಾಸೋಹಿಗಳಾಗಿರ್ತೀವಿ ಅಂತ ಅನ್ಸಿತ್ತ? ಇಲ್ಲ ಇಲ್ಲ, ಅವಾಗೇನು ಐಡಿಯಾನೇ ಇಲ್ಲ ನಮ್ಗೆ ಈ ರೀತಿ ನಾವ್ ಇಷ್ಟು ಬರ್ತೀವಿ ಅಂತ ನನ್ನ ತಲೆಗೆಲ್ಲ. ಈಗ ನಾನು ತುಂಬಾ ಜನ ಈ ಸದಾಶಿವ ಅವರ ಆಪ್ತರನ್ನು ಮಾತನಾಡಿಸುವ ಸಂದರ್ಭದಲ್ಲಿ
ಸದಾ ಅಜ್ಜ ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ, ತುಂಬಾನೇ ಕಷ್ಟಪಟ್ಟಿದ್ದಾರೆ, ತುಂಬಾ ನೋವು ಪಟ್ಟಿದ್ದಾರೆ. ಅವರು ನೋಡ್ಲಾರ್ದಂತ ಕಷ್ಟಗಳಿಲ್ಲ ಅಂತ ಬಹಳ ಜನ ಅವ್ರ ಆತ್ಮೀಯರು ಹೇಳ್ತಿರ್ತಾರೆ. ಸೊ ಅವ್ರ ಧರ್ಮ ಪತ್ನಿಯಾಗಿ ಏನ್ ಕಷ್ಟಪಟ್ರು ಅಜ್ಜ ಅವರು, ಹೇಗ್ ಬಂತು ಅವ್ರು? ಯಾಕಂದ್ರೆ ಸಣ್ಣವ್ರಿದ್ದಾಗ ನಮ್ದು ಮನೆಯಲ್ಲೇ ಮದುವೆ ಆಗಿದ್ದೆ. ನಮ್ ಸೋದರತ್ತಿ ಮಗನೇ ಅವ್ರ. ಚಿಕ್ಕವರಿದ್ದಾಗ ನಮ್ಮ ಮಾವರ್ ತಿರ್ಕೊಂಡ್ಬಿಟ್ರು. ಅವಾಗಿಂದ ನಮ್ಮ ಮನೆಯಲ್ಲೇ ಇದಾದ್ರು ಅವ್ರು. ಆ ಟೈಮ್ನಿಂದ ಅವ್ರು ಸ್ವಲ್ಪ ಎಜುಕೇಶನ್ ಇದಾತು, ಒಟ್ಟ ಸ್ವಲ್ಪ ಪ್ರಾಬ್ಲಮ್ದಲ್ಲೇ ಬಂದ್ರು ಅವ್ರು ಯಾವಾಗ್ಲೂ. ಮುಂದಾದ್ರೂ ನಾವು ಆ ಕಡೆ ಬೆಳಗಾವ್ ಹೋದ್ಮೇಲೆ ಒಬ್ಬಂಟಿಗ್ರ ಆಗ್ಬಿಟ್ರು ಅವ್ರು. ಆ ಟೈಮ್ನಲ್ಲಿ ಇನ್ನಷ್ಟು ಕಷ್ಟ. ಯಾಕಂದ್ರೆ ಇವನ್ ಒಂದ್ ಹೊತ್ತು ಊಟ ಮಾಡೋಕ್ಕೂ ಸಹಿತ ಅವ್ರ ಹತ್ರ ಅಷ್ಟು ಕೆಪಾಸಿಟಿ ಇದ್ದಿದ್ದಿಲ್ಲ ಆ ಟೈಮ್ನಲ್ಲಿ. ಮುಂದೆ ನಮ್ದು ಮದುವೆ ಆದ್ಮೇಲೆ ನಮ್ದಾದ್ರೂ ಸ್ವಲ್ಪ ತ್ರಾಸ್ನಲ್ಲೇ ಇದ್ವಿ ನಾವು. ಮದುವೆ ನಂತರದ ಜೀವನದ ಬಗ್ಗೆ ಒಂಚೂರು ಹೇಳಿ. ಮದುವೆ 1997 ಮದುವೆ ಆದ್ಮೇಲೆ ನಮ್ದು ಅದ ಸ್ಟಾರ್ಟಿಂಗ್ ಅವ್ರ ಬಿಸ್ನೆಸ್ ಏನಂದ್ರೆ ರವಾ ಅದು ಮಾಡ್ತಿದ್ರು. ಒಂದು ಪ್ಯಾಕೆಟ್ ಸೇಲ್ ಮಾಡಿದ್ರೆ 5 ರೂಪಾಯಿ ಕಮಿಷನ್ ಆ ಟೈಮ್ದಲ್ಲಿ. ನಮ್ ಮಂತ್ಲಿ ಏನಿಲ್ಲ ಅಂದ್ರೆ ಒಂದ್ 5,000 6,000 ಅಷ್ಟ ನಮ್ದು. ಅದ್ರಲ್ಲೇ ನಾವು ಜೀವನ ನಡ್ಸ್ಕೊಂಡು ಹೋಗೋ ಪರಿಸ್ಥಿತಿ ಇತ್ತು. ಬಹಳ ತ್ರಾಸ ಇತ್ತು ಆ ಟೈಮ್ನಲ್ಲಿ. ಹಿಂಗಾಗಿ ನಾವೇನ್ 6 ತಿಂಗಳ ಮಠ ಅಂತ ನಾವ್ ಮನೇಲಿ ಎಷ್ಟಂದ್ರ ಅಷ್ಟ ಕಷ್ಟ, ಹೆಚ್ಚಿತೇನು ದಾಮ್ ದುಮ್ ಖರ್ಚು ಮಾಡಕ್ ಹೋಗ್ತಿದ್ದಿಲ್ಲ. ಯಾಕಂದ್ರೆ ನಮ್ದು ಎಷ್ಟಿತ್ತು ನಮ್ದು ಬಜೆಟ್ ಅಷ್ಟ್ರಲ್ಲೇ ನಾವ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೆ. ಮುಂದ್ ಬರ್ತಾ 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 ಎಲ್ಲ ನಮ್ದು ಅವ್ರದ್ದು ವ್ಯಾಪಾರ ಚೆನ್ನಾಗಿ ಮಾಡಿದ್ರು. ಹಗಲ್ ಅಂತಿದ್ದಿಲ್ಲ, ರಾತ್ರಿ ಅಂದಿಲ್ಲ. ಕಷ್ಟ ಜೀವಿ ಅವ್ರು ಯಾವಾಗ್ಲೂ 24x7 ಅಂದ್ರು ಓಕೆ ಅವ್ರು. ಅಷ್ಟ ಏನೇನ್ ಮಾಡ್ತಾ ಬಂದ್ರಿ ಇಬ್ರು ಜೊತೆ? ಏನ್ ಉದ್ಯಮಗಳನ್ನ ಮಾಡ್ತಾ ಬಂದ್ರಿ? ಏನ್ ಕೆಲಸ? ನಮ್ದು ಟ್ರೇಡಿಂಗ್, ಕಾಳ ಕಡೆ ಹೆಸರು ಕಾಳು ಬಿಸ್ನೆಸ್. ಫಸ್ಟ್ ಸ್ಟಾರ್ಟಿಂಗ್ ಮೈದಾದೆಲ್ಲ ಕಮಿಷನ್ ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಕಾಳ ಕಡೆ ಇದೆಲ್ಲ ಹೆಂಗ್ ಜೊತೆ ಆದ್ರೆ ಅವ್ರಿಗೆ? ನಮ್ದು ಮನೆಯಲ್ಲೇ ಈ ಉದ್ಯೋಗದಲ್ಲಿ ಯಾವ ರೀತಿ ನೀವು ಸಾಥ್ ಕೊಡ್ತಾ ಬಂದ್ರಿ? ಅಂದ್ರೆ ನಾನು ಫಸ್ಟ್ಲಿಂದ ನಾ ಸಣ್ಣವಳಿದ್ದಾಗಿಂದ ನಮ್ಮ ಮನೆಯಲ್ಲಿ ನನಗೆ ಏನಿದ್ರು ಬರ್ಯಾಕ್ ಕೊಡೋದು ನನ್ಗ. ಲೆಕ್ಕ ಮೇಂಟೈನ್ ಮಾಡೋದು ಯಾವಾಗ್ಲೂ ನನ್ಗ ಕೊಡ್ತಿರ್ ಚಿಕ್ಕವಳಿದ್ದಾಗಿಂದ. ಅದು ರೂಢಿ ನಮ್ದು. ಅವ್ರಿಬ್ರು ಕೂಡ ಬೆಳೆದ್ವಲ್ಲ ನಾವಿಬ್ರು. ಹಿಂಗಾಗಿ ಅವ್ರಿಗೆ ಗೊತ್ತೈತಿ ಹೆಂಗಿದ್ರು ಮಾಡ್ತಾಳ ಮೇಂಟೈನ್ ಅಂತೇಳಿ. ನಮ್ ಮದುವೆ ಆದಾಗಿಂದ ಅವ್ರು ಸ್ಟಾರ್ಟಿಂಗ್ ನನಗೆ ಅದನ್ನ ಕೊಟ್ಬಿಟ್ರ, ನೀನೇ ಲೆಕ್ಕ ಮೇಂಟೈನ್. ನಾನೇನಂದೆ, ನಾನು ಯಾವ್ದಾರ ಒಂದ್ ಸ್ಕೂಲಲ್ಲಿ ಟೀಚರ್ ಆಗ್ತೀನಿ ಈ ರೀತಿ ಅಂತ ನಾನು ಹೇಳಿದೆ ಅವ್ರಿಗೆ. ಯಾಕಂದ್ರೆ ನಮ್ ಪರಿಸ್ಥಿತಿ ನೋಡಿ ಅವ್ರೇಂದ್ರು ಬೇಡ, ನೀ ಅದೇನ ಮಾಡೋ ಅವಶ್ಯಕತೆ ಇಲ್ಲ, ನಮ್ದ ಮನೆಯಲ್ಲಿದೆ, ನಮ್ದ ಬಿಸ್ನೆಸ್ ನಾ ಮಾಡ್ತೀನಿ, ಅದನ್ನ ನೀನು ಅಕೌಂಟ್ ಮೇಂಟೈನ್ ಮಾಡು, ನಾನ ನಿಂಗೆ ಸ್ಯಾಲ್ರಿ ಕೊಡ್ತೀನಿ ಮಂತ್ಲಿ 2,000 ಅಂತ ಅವಾಗ ಹೇಳಿದ್ರು ಅವರು. ಆ ರೀತಿಯಿಂದ ನನ್ಗೆ ಸ್ಯಾಲ್ರಿ ಏನ್ ಬೇಡ, ನಾನ್ ಮಾಡ್ತೀನಿ ಅಂತ ಹೇಳಿ ಅವಾಗ ಮಾಡ್ತಾ ಇದ್ದಿದ್ದು. ಇವತ್ತಿನ ಮಠ ನಮ್ಮ ಮನೆಯಲ್ಲಿ ನಿಮ್ಗೆ ಯಾವ ಅಕೌಂಟ್ ಕೇಳಿದ್ರೆ ನಮ್ಮ ಮನೆಯಲ್ಲಿ ಸಿಗುತ್ತೆ ಎಲ್ಲ. ಏನೇನು ಉದ್ಯೋಗಗಳನ್ನ ಹಂತ ಹಂತವಾಗಿ ಮಾಡ್ತಾ ಬಂದ್ರಿ ಬೆಳವಣಿಗೆ ಬಗ್ಗೆ? ಸ್ಟಾರ್ಟಿಂಗ್ ನಮ್ದು ಮೈದಾದ್, ಅದಾದ ತಕ್ಷಣ ಹೆಸರು ಕಾಳು ಬಿಸ್ನೆಸ್ ಮಾಡಿದ್ವಿ. ಹೋಲ್ಸೇಲ್ ಲಾರಿ ಗಟ್ಲೆನ ಲೋಡ್ ಮಾಡ್ತಿದ್ರು. ಅದು ಡೈಲಿ ದಿವಸ ಒಂದೊಂದ್ ಕಡೆ ಊರಿಗೆ ಹೋಗ್ತಿದ್ರು ಅವ್ರು ಸೇಲ್ ಮಾಡ್ಲಿಕ್ಕೆ. ಒಂದಿನ ಕೊಪ್ಪಳ, ಹೊಸಪೇಟೆ, ಹಾವೇರಿ, ದಾವಣಗೆರೆ, ಈ ರೀತಿ ಎಲ್ಲಾ ಕಡೆ, ಹುಬ್ಳಿ ಮೇನ್ ಎಲ್ಲಾ ಕಡೆ ಮಾಡ್ಕೋತ ನಮ್ದು ಇಂಪ್ರೂವ್ಮೆಂಟ್ ಕಾಣ್ಕೊಂತ ಬಂದ್ವಿ ನಾವು. ಯಾವ್ದ್ರಲ್ಲಿ ಏನ್ ಲಾಸ್ ಅಂತ ಏನ್ ಟ್ರೇಡಿಂಗ್ ಅಲ್ಲಿ ಲಾಸ್ ಅಂತ ಏನ್ ನಮ್ಗೆ ಆಗ್ಲಿಲ್ಲ. ಕಾಳುಗಳು ನಮ್ದು ಹೆಸರು ಕಾಳು ತುಂಬಾ ಕೈ ಹಿಡಿತು ಆ ಟೈಮ್ನಲ್ಲಿ. ಚೆನ್ನಾಗಿ ಬಿಸ್ನೆಸ್ ಬಂತು. ಮುಂದೆ 2003-4 ನನ್ ಮಗಳು ಹುಟ್ಟಿದ್ಲ. 2003 ಅವಳು ಹುಟ್ಟಿದ ಮೇಲಿಂದ ನಮ್ಗೆ ರಿಯಲ್ ಎಸ್ಟೇಟ್. ಇವತ್ತು ಕೂಡ ಅದೇ ನೀವು ಟ್ರೇಡಿಂಗ್ ಅನ್ನ ಅವ್ರ ಹೆಸರಲ್ಲೇ ಮಾಡಿದಿರಿ? ಹೌದು, ಸಹನಾ ಅಂತ ಸಹನಾ ಟ್ರೇಡರ್ಸ್ ಅಂತ ಹೇಳಿ. ಪಟಾಕ್ಷಿದು ಒಂದು ವ್ಯಾಪಾರ ಇದೆ. ಜೀವನದಲ್ಲಿ ತೆಗೆದುಕೊಂಡು ಬಂತ ನಿಮಗಿರುವಂತ ಸಹನಾ ಹುಟ್ಟಿದ ಮೇಲೆ ಬಹುಶಃ ಒಂದು ಸಾಧನ ಕಡೆ ನೀವು ಬಂದ್ರಿ. ಕರೆಕ್ಟ್. ಅವಳು ಹುಟ್ಟಿದ್ಮೇಲೆ ಇನ್ನ ನಮ್ದು ಇಂಪ್ರೂವ್ಮೆಂಟ್ ತುಂಬಾನೇ ಕಂಡದ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವಳು ನಮ್ಗೆ ಒಂದ್ ರೀತಿ ಲಕ್ಕಿ ಡಾಕ್ಟರ್ ಆಕಿ. ಅದಾದ್ಮೇಲೆ ನಾವು ಇದನ್ನ ಮಾಡಿದ್ವಿ, ಪಟಾಕ್ಷಿದು ಸ್ಟಾರ್ಟ್ ಮೇಲೆ ಸಹನಾ ಆಗ್ತೇನೋ ಸಾಧನ ಅಂತ ಹಿಂಗ ಅನಿಸ್ತಾ ಇದೆ. ಓಕೆ. ಪಟಾಕ್ಷಿ ವ್ಯಾಪಾರನು ಮಾಡಿದ್ವಿ. ಈಗ ಪ್ರೆಸೆಂಟ್ ಅಂತೂ ನಿಮ್ದು ಅದೇ ಟ್ರೇಡಿಂಗ್ ಮುಂದುವರೆದಿದೆ. ನಂತರ ಜೊತೆಗೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ. ಅದ್ರ ಬಗ್ಗೆ ನಿಮ್ಗೂ ಐಡಿಯಾ ಇದೆ? ಅಂದ್ರೆ ನನಗೆ ಗೊತ್ತು, ಎಲ್ಲೆಲ್ಲದಾವ್ ಏನು ಗೊತ್ತು. ನನಗೆ ಅದಷ್ಟು ಅದ್ರದ್ ಬಗ್ಗೆ ಮಾಹಿತಿ. ಓಕೆ. ಈಗ ಪ್ರೆಸೆಂಟ್ ನಿಮ್ಗೊಂದು 2-3 ವಿಚಾರದಲ್ಲಿ ನಿಮ್ ಪ್ರಶಸ್ತಿಗಳಿಗಾಗಲೇ ದೊರಕಿರುವಂತದ್ದು. ಅದು ನಾರಿ ಸಮ್ಮಾನ ಆಗಿರ್ಬೋದು. ನಾವು ಈ ಪ್ರೆಸೆಂಟ್ ನಮ್ಮ ಇಂಟರ್ವ್ಯೂ ರಿಲೇಟೆಡ್ ಓನ್ಲಿ ಚೇಂಬರ್ ಆಫ್ ಕಾಮರ್ಸ್, ಅಲ್ಲಿ ಕೂಡ ನಿಮಗೆ ಶ್ರೇಷ್ಠ ಉದ್ಯಮಿಗಳು ಅನ್ನುವಂಥ ಅವಾರ್ಡ್ ಆಗಿದೆ. ಅದರ ಜೊತೆಗೆ ನೀವು ಸಮಾಜದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಭಾಗಿಯಾಗ್ತೀರಿ ಅಂತ. ಯಾವ ರೀತಿ ಏನ್ ಚಟುವಟಿಕೆಗಳವು? ನಮ್ದು ಇನ್ನರ್ ವಿಲ್ದಲ್ಲಿ ಇದೀನಿ ನಾನು. ಇನ್ನರ್ ವಿಲ್ದಲ್ಲಿ ಅಂದ್ರೆ ಅದು ಆಲ್ಮೋಸ್ಟ್ ಎಲ್ಲ ಬರೀ ಸಮಾಜ ಸೇವೆನೇ ಮಾಡೋದಿರ್ತೈತೆ ಅಲ್ಲಿ. ಅದ್ರಲ್ಲಿ ನಂದು ಸೇವೆ ತುಂಬಾ. ಸಮಾಜ ಸೇವೆ ಏನ್ ಚಟುವಟಿಕೆಗಳು ಅಂದ್ರೆ ಈಗ ಅನಾಥಾಶ್ರಮಕ್ಕೆ ಹೋಗಿ ಏನಾದ್ರೂ ಕೊಟ್ಟು ಬರೋದು, ವೃದ್ಧಾಶ್ರಮಕ್ಕೆ, ಆಮೇಲೆ ಯಾರೋ ಬ್ಲಾಂಕೆಟಿಗೆ ರೈಲ್ವೆ ಸ್ಟೇಷನ್ ದಲ್ಲಿ ಇದ್ದವ್ರಿಗೆ, ಬಟ್ ಈ ರೀತಿ ಯಾರಿಗೆ ಏನ್ ನೀಡ್ ಐತಿ ಅದನ್ನೆಲ್ಲ ನಾವು ಗುರುತಿಸ್ಕೊಂಡು ನನ್ನ ಸ್ವಂತ ಖರ್ಚು ಮಾಡಿ ಬರ್ತೀನಿ. ಸಾರಿ ಫಾರ್ ಇಂಟರಪ್ಟಿಂಗ್. ಈಗ ಈ ತರದನ್ನೆಲ್ಲ ಮಾಡ್ತಾ ಇದ್ರಲ್ಲ, ಎಲ್ಲೋ ಒಂದ್ ಕಡೆ ನೀವು ಈ ಸೇವೆ ಮನೋಭಾವನೆ ಬರ್ಲಿಕ್ಕೆ ನಿಮ್ಮ ಕಷ್ಟನೇ ಕಾರಣ ಅಂತ ಅನ್ಕೋಬಹುದು. ಹೌದೌದು. ಅದನ್ನ ಯಾಕೆ ನಾವು ಕಷ್ಟ ಅನುಭವಿಸಿ ಬಂದಿದ್ವಲ್ಲ, ಹಿಂಗಾಗಿ ನನ್ಕಿಂತ ನಾನೇನ್ ಕಷ್ಟ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಬಾಳ ಗೊತ್ತು. ಅವ್ರಿಗೆ ಹಿಂಗಾಗಿ ಬಡವ್ರು ಅಂದ್ರೆ ಇವತ್ತಿಗೂ ಕನಿಕಾರ ಪಡ್ತಾರ ಅವರು. ಅವ್ರು ನೋಡ್ ನಮ್ಗೂ ಅದು ಬಂದ್ಬಿಟ್ಟೈತಿ. ಉದಾರದ ಗುಣ ಅವ್ರದಿಂದ ನನ್ಗೂ ಬಂದ್ಬಿಟ್ಟೈತಿ.
ಇನ್ನು ಇದ್ರ ಜೊತೆಗೆ ಇನ್ನರ್ ವಿಲ್ ಹೇಳಿದ್ರಿ, ಮತ್ತೆ ಯಾವ್ಯಾವ ಸಂಘಟನೆಯಲ್ಲಿ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ? ಅಂದ್ರೆ ನಾನು ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟು ಆಗಿದ್ದೇನೆ. ಮಹಿಳಾ ವಿಂಗದಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಫಸ್ಟಿಗೆ ಸೆಕ್ರೆಟರಿ ಪೋಸ್ಟ್, ನೆಕ್ಸ್ಟ್ ಜಾಯಿಂಟ್ ಸೆಕ್ರೆಟರಿ, ಆಮೇಲೆ ಪ್ರೆಸಿಡೆಂಟ್ ಆಗಿ ಸೇವಾ ಮಾಡಿದ್ದೀನಿ. ಆಮೇಲೆ ಮಠಮಾನ್ಯಗಳಲ್ಲೂ ನಂದು ತುಂಬಾನೇ ಸೇವೆಗಳಿದಾವೆ. ಅಂದ್ರೆ ಅಡವಿಂದ್ರ ಮಠದಲ್ಲಿ ಜಾತ್ರೆ ಎಲ್ಲ ಮುಂಚೂಣಿಯಲ್ಲಿ ಮಾಡಿದ್ದು ನಾವು ಅದಕ್ಕೆ ಅಧ್ಯಕ್ಷರಾಗಿ. ಆಮೇಲೆ ನಮ್ಮ ಏರಿಯಾದಲ್ಲಿ ಒಂದು ಮದ್ರಿಕೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಅಧ್ಯಕ್ಷರಾಗಿ ಎಲ್ಲಾ ಲೇಡೀಸ್ಗೆ ಇವತ್ತಿಗೂ ಸಹ ಎಲ್ಲಾರನ್ನು ಕರ್ಕೊಂಡು ನಾನು ಮಾಡ್ತೀನಿ. ಅಲ್ಲಿ ಎಲ್ಲಾ ಲೇಡೀಸ್ಗೆ ಫಂಕ್ಷನ್ಸ್ ಆತು, ಸಣ್ಣ ಮಕ್ಕಳಿಗೆ ಎಲ್ಲಾರನ್ನು ಕರ್ಕೊಂಡು ಪ್ರೋಗ್ರಾಮ್ 9 ದಿವಸ ಕಟ್ಲೆ ಪ್ರೋಗ್ರಾಮ್ ಮಾಡ್ತೀವಿ ನಾವು ಅಲ್ಲಿ. ಇವಾಗಲೂ ಮಾಡ್ತೀವಿ ಇದರ ಜೊತೆಗೆ ಎಷ್ಟೋ ಜನ ಮಹಿಳೆಯರು ನಿಮ್ ಜೊತೆಗೆ ಇರ್ತಾರೆ, ತುಂಬಾ ಜನರಿಗೆ ಉದ್ಯೋಗಗಳಿರೋದಿಲ್ಲ, ಇನ್ನೊಂದಿಷ್ಟು ನೋವುಗಳಿರ್ತಾವೆ. ಅದನ್ನ ಆ ನಿಟ್ಟಿನಲ್ಲಿ ಏನಾದರೂ ಕೂಡ ನಿಮ್ಮ ಪ್ರಯತ್ನ ನಡೆದಿದೆಯಾ? ಮಾಡ್ಬೇಕಂತ ಅದು ಪ್ಲಾನಿಂಗ್ ಇದೆ ರೀ, ಮಾಡ್ತಾ ಇದ್ದೀನಿ, ಅದ್ರದ್ದು ಪ್ರಯತ್ನ ಮಾಡ್ತಾ ಇದ್ದೀನಿ, ಇನ್ನೂ ಮಾಡಿಲ್ಲ, ಮಾಡ್ಬೇಕೀಗ. ಇನ್ನು ಈಗ ಈ 1-2-3 ಪ್ರಶಸ್ತಿಗಳನ್ನ ನೀವು ಈಗಾಗಲೇ ಬಾಚಿಕೊಂಡಿದ್ದೀರಿ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ, ಏನ್ ಹೇಳ್ತೀರಿ? ತುಂಬಾ ಖುಷಿ ಐತಿ. ಯಾಕಂದ್ರೆ 2024ರಲ್ಲಿ ನನಗೆ ಕಾಮರ್ಸ್ ಕಾಲೇಜ್ ವತಿಯಿಂದ ನಮ್ಮ ಪತ್ನಿ ಸರ್ ಇದ್ರು. ಅವರು ನಮ್ಮ ವುಮೆನ್ಸ್ ವಿಂಗ್ ಮಾಡ್ಲಿಕ್ಕೆ ಕಾರಣನೇ ಮೇನ್ ಅವರು ಪತ್ನಿ ಸರ್. ಅವರು ನಮ್ದೆಲ್ಲ ನೋಡಿ ನನಗೆ ಶ್ರೇಷ್ಠ ಬೆಸ್ಟ್ ಎಂಟರ್ಪ್ರಿನರ್ ಅವಾರ್ಡ್ ಅಂತೇಳಿ 2024ರಲ್ಲಿ ಅವ್ರು ಕೊಡ್ಸಿದ್ರು ಅವಾಗ. ಅದಾದ್ಮೇಲೆ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇಂದ 2026 ಮೊನ್ನೆ ವುಮೆನ್ಸ್ ಡೇದಲ್ಲಿ ಕೊಟ್ರು. ಅದಾದ್ಮೇಲೆ ಇವಾಗ ನಾರಿ ಸಮ್ಮಾನ ಇದು ಅಂತೂ ಕೊಟ್ಟಿದ್ ನನ್ ದೊಡ್ಡ ಅವಾರ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರಲ್ಲಿ ತುಂಬಾ ಜನ ಬಂದಿದ್ರಿ ಅಲ್ಲಿ ಬೆಂಗಳೂರಲ್ಲಿ. ಎಂತೆಂತವ್ರು ಅಂದ್ರೆ ಎಲ್ಲಾ ಫೀಲ್ಡ್ ನಲ್ಲಿ ಕೊಟ್ರು ಅವರು. ಒಂದೊಂದು ಫಿಲ್ಮ್ ದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿ ಆಗ್ಲಿ, ಅಥ್ಲೆಟಿಕ್ಸ್, ಉದ್ಯಮದಲ್ಲಿ, ಸಮಾಜ ಸೇವೆದಲ್ಲಿ ಮೇಡಮ್ ಶ್ರುತಿವರೆಗೂ ಕೊಟ್ರು. FKCCI ಅಧ್ಯಕ್ಷರಾದಂತಹ ಉಮಾರೆಡ್ಡಿ ಅವರು ಕೊಟ್ರು. ರಾಮರಾಜದ ಓನರ್ ಆದಂತಹ ಸುಜಾತ ದೊಡ್ಡಮನಿ ಅವರು. ಅದೇ ರೀತಿ ದೊಡ್ಡವ್ರಿಗೆಲ್ಲ ಅಥ್ಲೆಟಿಕ್ಸ್ ದಲ್ಲಿ ಅಂತ ಕಮಲಾ ಸಿಂಧೆ ಅವರು. ಈ ರೀತಿ ಎಲ್ಲರಿಗೂ ದೊಡ್ಡವ್ರ ಜೊತೆ ನನ್ನ ಒಬ್ಬರನ್ನ ಗುರುತಿಸ್ಕೊಟ್ರಲ್ಲ, ಅದು ನಂಗೆ ತುಂಬಾ ಖುಷಿ ಆಗೈತಿ. ಅದು ಸಭಾಪತಿ ಪರಟ್ಟಿ ಅವ್ರ ಕಡೆಯಿಂದ ತಗೊಂಡಿದ್ದು ಇನ್ನೂ ಖುಷಿ ಆಯ್ತು. ಬಹುಶಃ ಈ ಒಂದು ಜವಾಬ್ದಾರಿ, ಈ ಒಂದು ಸಮ್ಮಾನ ಎಲ್ಲೋ ಒಂದ್ ಕಡೆ ನಿಮ್ಮ ಜವಾಬ್ದಾರಿನ ಹೆಚ್ಚಿಗೆ ಮಾಡುತ್ತೆ. ಅಂದ್ರೆ ನಿಮ್ಮ ಸೇವಾ ಕ್ಷೇತ್ರ ಇನ್ನು ವ್ಯಾಪ್ತಿ ಮತ್ತು ವಿಶಾಲವಾಗಿ ಹೋಗ್ಬೇಕಂತ ಅನಿಸ್ತಿದೆಯಾ? ಏನ್ ಕನಸುಗಳಿವೆ ಇನ್ನು ಸೇವೆ ರಿಲೇಟೆಡ್? ನಾವು ಈಗ ಯಾವ್ದು ನಿರುದ್ಯೋಗಿ ಮಹಿಳೆಯರು ಇರ್ತಾರ ಅವ್ರಿಗೆಲ್ಲ ಏನಾದ್ರೂ ನಾವು ಒಂದ್ ಮಾಡಿ ಅವ್ರಿಗೂ ಕೆಲಸ ಹಚ್ಚಲಿ, ಅವ್ರಿಗೂ ಒಂದು ಜೀವನಕ್ಕೆ ಆಧಾರ ಆಗಲಿ ಅನ್ನೋದು ನನ್ನ ಉದ್ದೇಶ. ಅದನ್ನ ಮಾಡ್ತೀನಿ, ನನ್ನ ಕಡೆ ಎಷ್ಟು ಸಾಧ್ಯ ಐತೆ ಅಷ್ಟೇ. ಎಲ್ಲಾ ಲೇಡೀಸ್ಗೆ ಸಹಾಯ ಮಾಡೋದು ನನ್ನ ಉದ್ದೇಶ ಬಾಳ ಐತಿ, ಮಾಡ್ಬೇಕಂತ ಆಸೆ. ಇನ್ನು ಮಗಳ ಬಗ್ಗೆ ಹೇಳಿದ್ರಿ, ಸಹನಾ ಏನ್ ಮಾಡ್ತಾ ಇದಾರೆ ಈಗ? ನನ್ನ ಮಗಳು MBBS ಮುಗಿಸಿ ಇವಾಗ ಇಂಟರ್ನ್ಶಿಪ್ ಮಾಡ್ತಾಳೆ KLEಯಲ್ಲಿ, ಬೆಳಗಾವಿ KLEಯಲ್ಲಿ. MBBS ಕಂಪ್ಲೀಟ್ ಮಾಡಿ ಓಕೆ. ಮಗಳನ್ನ ವೈದ್ಯಕೀಯ ಸೇವೆಯನ್ನು ಮಾಡ್ಲಿಕ್ಕೆ ಈಗಾಗಲೇ ರೆಡಿ ಆಗಿದ್ದಾಳೆ. ಹಾಗಿದ್ರೆ ಎಲ್ಲೋ ಒಂದು ಕಡೆ ಯಾಕೆ ಒಂದಷ್ಟು ಅನಾಥರಿಗಾಗಿ, ಅಂದ್ರೆ ಅನಾಥರು ಅನ್ನೋದಕ್ಕಿಂತ ನಿರ್ಗತಿಕರಿಗಾಗಿ ಈ ವೈದ್ಯಕೀಯ ಸೇವೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ತಮ್ಗಾಗ್ಲಿ ಗುರುಗಳಿಗೆ ಒಂದು ಶಕ್ತಿ ಇದೆ, ಒಂದು ಆಸ್ಪತ್ರೆ ಕಟ್ಟುವಂತಹ ಪ್ರಯತ್ನ. ಅದೇ ಇವಾಗ ಮಗಳು ಹೇಳ್ಬಿಟ್ಟಾಳ ಆಲ್ರೆಡಿ, ಯಾರೇ ಬಡವ್ರು ಬಂದ್ರು ಅವ್ರ ಹತ್ರ ನಾನು ದುಡ್ಡು ತಗೊಳಲ್ಲ, ಫ್ರೀ ನೋಡ್ತೀನಿ ಅಂತ ಯಾವಾಗ್ಲೇ ಅನೌನ್ಸ್ ಮಾಡೇ ಬಿಟ್ಟಾಳಕಿ. ಏನ್ ಶ್ರೀಮಂತರು ಬಂದ್ರೆ ಮಾತ್ರ ಬಿಡಲ್ಲ, ಅವ್ರ ಕಡೆ ಇಸ್ಕೋತೀನಿ ದುಡ್ಡು, ಬಡವ್ರ ಹತ್ರ ಮಾತ್ರ ನಾನು ಒಟ್ಟ ದುಡ್ಡು ತಗೊಳಲ್ಲ ಅಂತ ಹೇಳಿ ಹೇಳಿದಾಳ. ಅವಳು ಬಹಳ ಧಾರ್ಮಿಕದಿಂದ ಇದ್ದಾಳ ಮಗಳು. ಯಾಕೆಂದ್ರೆ ನಿಮ್ಮ ತಂದೆ ತಾಯಿಗಳು ನೀವು ಕೊಡ್ತಕ್ಕಂಥ ಸಂಸ್ಕಾರ ಇದೆ, ಬಹುಶಃ ಅವ್ರಿಗೆ ಬಂದ್ಬಿಟ್ಟಿರುತ್ತೆ. ಬಂದಿದೆ. ಓಕೆ. ಇನ್ನು ಈ ಒಂದು ಸ್ಟುಡಿಯೋಕ್ಕೆ ಬಂದ್ರಿ, ಇಷ್ಟೊತ್ತ ನಿಮ್ಮ ವಿಚಾರ ಹಂಚ್ಕೊಂಡ್ರಿ. ಕೊನೆಯದಾಗಿ ಈ ಮೂಲಕ ನೀವು ಇಂಥದ್ದೊಂದು ಸ್ಥಾನಕ್ಕೆ ಬರಲಿಕ್ಕೆ, ಈ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಯಾರನ್ನೆಲ್ಲ ನೆನಪು ಮಾಡಿಕೊಳ್ತೀರಿ? ಮೊದಲೇದಾಗಿ ನಮ್ಮ ತಂದೆ ತಾಯಿ, ಆಮೇಲೆ ನಮ್ಮ ಮನೆಯವ್ರದಂತ್ರ ಫುಲ್ ಸಪೋರ್ಟ್ ನನಗೆ ಐತಿ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಭಾಳ ಐತಿ. ಅವ್ರಿಗೆಲ್ಲ ನಾ ಕೃತಜ್ಞತೆ ಹೇಳ್ತೀನಿ. ಆಮೇಲೆ ಏನೇ ನಾವು ಜೀವನದಲ್ಲಿ ಮುಂದೆ ಬರ್ಬೇಕಂದ್ರು ಕಷ್ಟಪಟ್ಟು ನಾವು ಬಂದಿವಿ. ಆದ್ರೆ ನಾವು ಮುಂದೆ ಹೋಗ್ತೀವಿ ಅಂದ್ರೆ ಕಾಲಿಡದ ಜಗ್ಗು ಜನ ಜಾಸ್ತಿ ಇರ್ತಾರ, ಅದಕ್ಕೆ ಯಾರು ಹೆದರಬೇಡ್ರಿ ಮಹಿಳೆಯರು ಅಂತ ನಾ ಹೇಳಕ್ ಹೇಳ್ತೀನಿ. ಇಷ್ಟಪಡ್ತೀರಿ? ಎಸ್, ನಮಗೆ ಈ ವರ್ಷ ಚೇಂಬರ್ ಆಫ್ ಕಾಮರ್ಸ್ ದವರು ಆ ವಿಚಾರಗಳನ್ನ ಹಂಚ್ಕೊಳ್ಳೋ ಸಂದರ್ಭದಲ್ಲಿ ಅನೇಕ ಜನರಿಗೆ ಶ್ರೇಷ್ಠ ವರ್ತಕ, ಶ್ರೇಷ್ಠ ಉದ್ಯಮಿ ಅನ್ನೋದು ಪ್ರಶಸ್ತಿಗಳನ್ನ ಕೊಡ್ತಾ ಬರ್ತಾ ಇದ್ದೇವೆ ಅಂದಾಗ ಎಲ್ಲ ಒಂದು ಕಡೆ ನಿಮಗೂ ಕೂಡ ನಾರಿ ಸಮ್ಮಾನ ಅನ್ನುವಂಥ ಅವಾರ್ಡ್ ಆಗಿದೆ. ಸೊ ಅವರಿಗೂ ಕೂಡ ನಾವು ಹಾನರ್ ಮಾಡೋದಿದೆ ಅಂತ ಹೇಳಿದಾಗ ನಿಮ್ಮ ನೆನಪಿಗೆ ಬಂತು. ಸೊ ನಿಮ್ಮನ್ನು ಕರೀಬೇಕಾಯ್ತು. ಎಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆಯಲ್ಲಿ ಭಾಗಿಯಾದ್ರಿ. ಒಂದಷ್ಟು ಜನ ಮಹಿಳೆಯರು ನೀವು ಕೂಡ ಪ್ರೇರಣೆ ಆಗ್ತೀರಿ, ಪ್ರೇರಣೆ ಆಗುವಂಥ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಹಾರೈಕೆ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇವತ್ತು ನಾರಿ ಸಮ್ಮಾನ್ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥ ನಾರಿ ನಮ್ಮ ಜೊತೆಗಿದ್ರು, ತುಂಬ ವಿಚಾರಗಳು ಹಂಚ್ಕೊಂಡ್ರು. ಇಲ್ಲಿ 1-2-3 ವಿಚಾರಗಳು ಗೊತ್ತಾದವು. ಒಂದು ಹಸಿವು, ಮತ್ತೊಂದು ಕಡೆ ಬಡತನ, ಮತ್ತೊಂದು ಕಡೆ ಜೊತೆಗಿರುವಂತಹ ಜೊತೆಗಾರರ ಬಗ್ಗೆ ಇರುವಂಥ ಕಾಳಜಿ, ಪ್ರೇಮ, ನಂಬಿಕೆ, ವಿಶ್ವಾಸ ಇರುತ್ತಲ್ವ. ಸೊ ಅದು ಮನುಷ್ಯನನ್ನ ಒಂದು ಸ್ಟೆಪ್ ಮುಂದೆ ತೆಗೆದುಕೊಂಡು ಬಂದ್ಬಿಡುತ್ತೆ ಅನ್ನೋದಕ್ಕೆ ಬಹುಶಃ ಈ ದಂಪತಿಗಳು ಎಕ್ಸಾಂಪಲ್ ಅಂತ ಹೇಳ್ಬೋದು. ಬಹುಶಃ ಇವರು ಸದಾಶಿವನವ್ರ ಬಳಿಗೆ ಸುವರ್ಣ ಅಂದರೆ ಬಂಗಾರ ಅಂತ ಇವರಾದರೆ, ಇವ್ರ ಬಳಿಗೆ ಸದಾ ಶಿವ ಆಗಿ ಅವರಿದ್ದಾರೆ ಅಂತ. ಬಹುಶಃ ಇವರಿಬ್ಬರು ಈ ಜೋಡಿನೇ ಇಂಥದ್ದೊಂದು ಸಾಧನೆ ಮಾಡಲಿಕ್ಕೆ ಸಾಕ್ಷಿ ಆಯ್ತೇನೋ ಅಂತ.
ಒಂದು ಕಡೆ ಆದರ್ಶ ದಂಪತಿಗಳು, ಸಮಾಜಕ್ಕೆ ಆ ದಂಪತಿಗಳು ಹೇಗೆ ಬದುಕಬೇಕು ಸಮಾಜದಲ್ಲಿ ಅನ್ನೋದನ್ನು ಇವರನ್ನು ನೋಡಿ ಕಲಿಬೇಕು. ಇನ್ನೊಂದು ಕಡೆ ಅವರ ಒಂದು ಸೇವಾ ಭಾವ, ತುಡಿತ, ಮಿಡಿತ, ನಾಡಿ ಮಿಡಿತ ಇದೆಲ್ಲ ಇದು ಇಲ್ವಾ, ಬರುವಂಥ ತೀರ್ಮಾನಗಳಲ್ಲಿ ಮತ್ತಷ್ಟು ಸಾಧನೆಯನ್ನು ಮಾಡುವಂಥದ್ದಾಗಲಿ, ವೇದನೆಯನ್ನು ಮರೆಸುವಂಥದ್ದಾಗಲಿ, 4 ಜನರಿಗೆ ಬೋಧನೆ ಕೊಡೋಂಗಾಗಲಿ ಅಂತ ಹೇಳ್ತಾ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನೋಡ್ತಾ ಇರಿ ಜನಸ್ತ್ರೀ, ಇದು ಜನರ ಸಿರಿ. ನಮಸ್ಕಾರ.